ನವೀನ್ ಗೌಡ ಆರೋಪಕ್ಕೆ ಎ ಮಂಜು ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ನವೀನ್ ಗೌಡ ಆರೋಪಕ್ಕೆ ಮಂಜು ತಿರುಗೇಟನ್ನ ಕೊಟ್ಟಿದ್ದಾರೆ. ನವೀನ್ ಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಆ ಪೆನ್ ಡ್ರೈವ್ ತಲುಪಿಸಿಯೇ ಇಲ್ಲ. ಏಪ್ರಿಲ್ 21ಕ್ಕೆ ಮದುವೆಗೆ ಹೋಗಿದ್ದು ಸತ್ಯ. ಮದುವೆಯಲ್ಲಿ 100 ಜನರನ್ನ ಮಾತನಾಡಿಸಿದ್ದೇನೆ, ಅದರಲ್ಲಿ ಇವನು ಯಾರು ಎಂಬುದು ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇನ್ನು ಮಾನನಷ್ಟ ಮೊಕದ್ದಮೆ ದಾಖಲು ಮಾಡ್ತೇನೆ ಅಂತ ಎ ಮಂಜು ಕೂಡ ಈಗಾಗಲೇ ತಿಳಿಸಿರುವಂತದ್ದು. ನವೀನ್ ಗೌಡ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಆ ಪೆನ್ ಡ್ರೈವ್ ತಲುಪಿಸಿಯೇ ಇಲ್ಲ ಎಂದು ಶಾಸಕ ಎ ಮಂಜು ಸ್ಪಷ್ಟಪಡಿಸಿರುವಂತದ್ದು. ನನಗೆ ಸಿಕ್ಕ ಪೆನ್ ಡ್ರೈವ್ ಅನ್ನ ಅರಕಲಗೂಡು ಶಾಸಕ ಎ ಮಂಜು ಅವರಿಗೆ ಕೊಟ್ಟಿದ್ದೇನೆ ಎಂಬ ನವೀನ್ ಗೌಡ ಎಂಬಾತ ಫೇಸ್ಬುಕ್ ಪೋಸ್ಟ್ ಹಾಕಿಕೊಂಡಿರುವುದು ಇದೀಗ ಭಾರಿ ಸುದ್ದಿಯಾಗಿದೆ. ಈ ಸಂಬಂಧ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಎ ಮಂಜು. ನಾನು 21ರಂದು ಯಾವುದೇ ಮದುವೆಗೆ ಹೋಗಿರುವುದು ಸತ್ಯ. ಮದುವೆಯಲ್ಲಿ 100 ಜನರನ್ನ ಮಾತನಾಡಿಸಿದ್ದೇನೆ, ಅದರಲ್ಲಿ ಇವನು ಯಾರು ಎಂಬುದು ಗೊತ್ತಿಲ್ಲ. ನಾನು ಇವತ್ತಿನವರೆಗೆ ಅವನ ಹೆಸರು ಕೂಡ ಕೇಳಿಲ್ಲ, ಅವನನ್ನು ನೋಡಿಯೇ ಇಲ್ಲ. ಅವನ ಹಿಂದೆ ಇರೋ ಪ್ರಬಲರು ಯಾರು ಎನ್ನೋದು ಸತ್ಯ ಹೊರಬರಬೇಕು. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತೀನಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ನವೀನ್ ಗೌಡ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ದಾಖಲು ಮಾಡ್ತೇನೆ ಮತ್ತು ದೇವೇಗೌಡರ ಸಂಬಂಧವನ್ನು ಹಾಳು ಮಾಡಲು ಈ ರೀತಿ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಇಂತಹ ನೀಚ ರಾಜಕಾರಣವನ್ನು ನಾನು ಯಾವತ್ತೂ ಕೂಡ ಮಾಡಿಲ್ಲ, ಮಾಡುವುದೂ ಇಲ್ಲ. ಮೊದಲು ನವೀನ್ ಗೌಡ ಎಂಬುವನ ಬಂಧನವಾಗಬೇಕು, ಅವನ ಮೂಲಕವೇ ಪೆನ್ ಡ್ರೈವ್ ಎಲ್ಲ ಇತಿಹಾಸ ತಿಳಿಯುತ್ತೆ. ಯಾಕೆ ಅವನ ಬಂಧನ ಆಗ್ತಾ ಇಲ್ಲ? ನಾನು ಈಗಲೂ ಆಗ್ರಹಿಸ್ತೇನೆ, ಅವನನ್ನು ಮೊದಲು ಬಂಧಿಸಿ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಪಿತೂರು ಇದೆ, ಕೂಡಲೇ ಅವನ್ನ ಬಂಧಿಸಿ ನನಗೆ ಏನು ಕೊಟ್ಟವನು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ. ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಯಾವನು ಮಾಡಬಾರ್ದು. 100% ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನನ್ನ ನೋಡಕ್ಕೆ ಯಾರು ಕಳ್ಸಿದ, ನನ್ನ ನೋಡಕ್ಕೆ ಕಾರಣ ಏನು, ಇದನ್ನೆಲ್ಲ ತನಿಖೆ ಆಗ್ಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡಕ್ಕೆ, ಇನ್ನೊಂದು ಮಾಡೋದಕ್ಕೆ ದೂರನು ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಹಾಕ್ತೀನಿ. ದೇವೇಗೌಡ ಮನೆಗೆ ಇದು ತಂದು ಹಾಕೋದು, ಆ ರೀತಿ ಮಾಡ್ತಕ್ಕಂಥದ್ದನ್ನ ಮಾಡಿರ್ಬೋದು ಅಂತ ನನ್ನ ಭಾವನೆ. ಈ ನೀಚ ತನಿಖೆ ಹೋಗ್ತಕ್ಕಂಥದ್ದು ಒಳ್ಳೇದಲ್ಲ. ನನ್ನ ಒತ್ತಾಯ ನನಗೆ ಗೊತ್ತಿಲ್ಲ. ಇದ್ರಲ್ಲಿ ಏನೋ ಹಿಂದೆ ಪಿತೂರು ಇದೆ, ಕೂಡಲೇ ಅವನ್ನ ಬಂಧಿಸಿ ನನಗೆ ಏನು ಕೊಟ್ಟವನು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ. ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಯಾವನು ಮಾಡಬಾರ್ದು. 100% ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನನ್ನ ನೋಡಕ್ಕೆ ಯಾರು ಕಳ್ಸಿದ, ನನ್ನ ನೋಡಕ್ಕೆ ಕಾರಣ ಏನು, ಇದನ್ನೆಲ್ಲ ತನಿಖೆ ಆಗ್ಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡಕ್ಕೆ, ಇನ್ನೊಂದು ಮಾಡೋದಕ್ಕೆ ದೂರನು ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಹಾಕ್ತೀನಿ. ದೇವೇಗೌಡ ಮನೆಗೆ ಇದು ತಂದು ಹಾಕೋದು, ಆ ರೀತಿ ಮಾಡ್ತಕ್ಕಂಥದ್ದನ್ನ ಮಾಡಿರ್ಬೋದು ಅಂತ ನನ್ನ ಭಾವನೆ. ಈ ನೀಚ ತನಿಖೆ ಹೋಗ್ತಕ್ಕಂಥದ್ದು ಒಳ್ಳೇದಲ್ಲ. ನನ್ನ ಒತ್ತಾಯ